ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಸ್ವಲ್ಪ ಜನಗಳಿಗೆ ಗೊತ್ತು, ಸ್ವಲ್ಪ ಜನಗಳಿಗೆ ಗೊತ್ತಿಲ್ಲ. ಏನು ವಿಷಯ ಬಗ್ಗೆ ನಾನು ಈಗ ಲೈವ್ ಮಾಡ್ಲತ್ತೀನಪ್ಪ ಅಂತಂದ್ರೆ, ನಮ್ಮ ಬೀದರ್ ಜಿಲ್ಲೆದಾಗ ಅರಣ್ಯ ಇಲಾಖೆ ಅಧಿಕಾರಿಗಳು ಒಬ್ಬ ಪತ್ರಕರ್ತ, ಸೋಷಲ್ ಮೀಡಿಯಾ ಮತ್ತು ಪತ್ರಕರ್ತ ಏನೋ ಒಂದು ವಿಡಿಯೋ ಮಾಡ್ತಾ ಇರ್ತಾರೆ. ಅವರು ಏನಂದ್ರೆ ಅಲ್ಲಿ ರಾತ್ರಿ ಟೈಮಿನಾಗ ಗಿಡಗಳೇನು ಹಚ್ಚುತ್ತಿರ್ತಾರೆ. ಹಚ್ಚೋ ಟೈಮ್ನಾಗ ಇವರು ರಾತ್ರಿ ಗಿಡಗಳು ಹಚ್ಚಲತ್ತಾರಲ್ಲ ಅಂತ ಅವರು ಒಂದು ವಿಡಿಯೋ ಮಾಡ್ತಾರೆ. ವಿಡಿಯೋ ನೀ ಯಾಕೆ ಮಾಡ್ಲತ್ತಿದೆ ಅಂತ ಅಲ್ಲಿರುವಂತಹ ಅರಣ್ಯ ಇಲಾಖೆ ಅಧಿಕಾರಿಗಳು, ಪೊಲೀಸರು ಒಬ್ಬ ಪತ್ರಕರ್ತನನ್ನು 3-4 ಮಂದಿ ಪೊಲೀಸರು ಕೂಡಿ ಅವರಿಗೆ ಹಂಜಿಸಿ ಹೊಡಿತಾರೆ. ಹೊಡೆದು ಅವ್ರಿಗೆ ಹೇಳಿ ಕೇಳ್ತಾರೆ, ಯಾರು ಪರ್ಮಿಷನ್ ತೊಗೊಂಡು ನೀವು ವಿಡಿಯೋ ಮಾಡ್ಲತ್ತಿದ್ದಿ, ಯಾಕೆ ವಿಡಿಯೋ ಮಾಡ್ಲತ್ತಿದ್ದಿ, ಯಾರಿದ್ದೀನಿ ಅಂತ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ. ಅವ್ರು ಹೇಳತ್ತಾರೆ, ನೋಡ್ರಿ ಸರ್, ನಾನೊಬ್ಬ ಪತ್ರಕರ್ತ ಇದ್ದೀನಿ, ಅಂತ ಹೇಳತ್ತಾರ ಅವರು. ಅಂದ್ರೂ ನಿನಗೆ ಪರ್ಮಿಷನ್ ಯಾರು ಕೊಟ್ಟರು ವಿಡಿಯೋ ಮಾಡೋದು? ಯಾಕೆ ವಿಡಿಯೋ ಮಾಡ್ಲತ್ತಿದ್ದೀನಿ, ನಿನಗೆ ಪರ್ಮಿಷನ್ ಯಾರು ಕೊಟ್ಟರು ಅಂತ ಅವನಿಗೆ ಹೆಂಗೆ ಸಿಕ್ಕಂಗೆ ಹಲ್ಕ ಸಲ್ಕ ಬೈದು ಮತ್ತು ಹೊಡಿಲತ್ತಾರ. ಪಾಪ ಒಂದು ಪತ್ರಕರ್ತ ಅವ್ರಿಗೆ ಒಂದು ಮಾತು ದೂಸರಾನೇ ಮಾತಾಡ್ಲಾರ್ದಂಗೆ, ಅಲ್ಲ ಸರ್ ನಾ ಏನು ಮಾಡೀನಿ, ವಿಡಿಯೋ ಮಾಡೀನಿ ಅಷ್ಟೇ ಅಂತ ಒಳ್ಳೆ ರೀತಿಲಿ ಅವ್ರಿಗೆ ಮಾತಾಡತ್ತಾರೆ. ನೋಡ್ರಿ ಸರ್, ಹೊಡಿಬೇಡ್ರಿ ಸರ್, ಬೈಬೇಡ್ರಿ ಸರ್, ಚೆನ್ನಾಗಿರಲ್ಲ ನೋಡ್ರಿ, ಚಂದಿರಲ್ಲ ನೋಡ್ರಿ ಅಂತ ಅವರು ಅಷ್ಟು ಚಂದ ಹೇಳತ್ತಾರ. ಅಂದ್ರೂ ಅವರು ಒಂಥರ ರೌಡಿಗಳು ಹೆಂಗೆ ಎಲ್ಲರೂ ಸೇರಿ ಒಬ್ರಿಗೆ ಹೊಡಿತಾರಲ್ಲ, ಆ ಥರ ಅರಣ್ಯ ಇಲಾಖೆ ಪೊಲೀಸರು ಆ ಥರ ಒಬ್ಬ ಪತ್ರಕರ್ತನ ಮೇಲೆ ಹಲ್ಲೆ ಮಾಡ್ತಾರೆ. ನೋಡ್ರಿ, ಪ್ರಜಾಪ್ರಭುತ್ವದ ಪ್ರತಿಯೊಬ್ಬ ಪ್ರಜೆ, ಅದು ಪತ್ರಕರ್ತನೇ ಆಗಿರಲಿ, ಇಲ್ಲ ನ್ಯೂಸ್ ರಿಪೋರ್ಟರ್ ಆಗಿರಲಿ, ಜನಸಾಮಾನ್ಯ ಆಗಿರಲಿ, ನಾನು ಒಬ್ಬ ಜನಸಾಮಾನ್ಯ ಇದ್ದರೂ ಕೂಡ ಪ್ರತಿಯೊಂದು ಇಲಾಖೆಯಲ್ಲಿ ನಾನು ಪ್ರಶ್ನೆ ಮಾಡಬಹುದು. ಇದು ಸಂವಿಧಾನದ ಅಡಿಯಲ್ಲಿ ಇದೆ. ಯಾವುದರಲ್ಲಿ ಅದ್ರ ನೀವು ನೋಡಿರ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ದಾಗ ಹೋಗಿ ವಿಡಿಯೋ ಮಾಡಬಾರ್ದು, ಆಫೀಸ್ನಾಗ ಹೋಗಿ ವಿಡಿಯೋ ಮಾಡಬಾರ್ದು, ಎಲ್ಲಿ ಅನ್ಯಾಯ ನಡೆದದ ಅಲ್ಲಿ ಹೋಗಿ ವಿಡಿಯೋ ಮಾಡಬಾರ್ದು ಅಂತ ಯಾವ ಕಾನೂನಲ್ಲಿಲ್ಲ. ಪೊಲೀಸ್ ಸ್ಟೇಷನ್ದಾಗ ಏನಾದರೂ ಅವ್ಯವಹಾರ ನಡಿಲತ್ತದಂದ್ರೆ ನಾವು ಡೈರೆಕ್ಟ್ ಹೋಗಿ ವಿಡಿಯೋ ಮಾಡ್ಬೋದು. ತಹಸೀಲ್ ಆಫೀಸ್ನಾಗ ಮಾಡ್ಬೋದು, AC ಆಫೀಸ್ನಾಗ ಮಾಡ್ಬೋದು, ನಾವು ಎಲ್ಲಿ ಬೇಕಲ್ಲಿ ನಾವು ವಿಡಿಯೋ ಮಾಡ್ಬೋದು. ಅಲ್ಲ ರೀ, ನೀವು ತಪ್ಪೇ ಮಾಡಿಲ್ಲ, ನೀವು ಯಾಕೆ ಅಂಜತ್ತೀರಿ? ನೀವು ವಿಡಿಯೋ ಮಾಡಬೇಡ ಅಂತ ಯಾಕಂತೀರಿ? ನೀವು ತಪ್ಪೇ ಮಾಡಿರಲ್ಲ, ಹಂಚಬೇಡ್ರಿ ನೀವು. ನೀವು ತಪ್ಪು ಮಾಡಿದ್ರಿ ಅಂದ್ರೆ ಅವಾಗ ಹಂಚಬೇಕು. ನೀವು ತಪ್ಪೇ ಮಾಡಿಲ್ಲ, ವಿಡಿಯೋ ಮಾಡಬೇಡಕ್ಕಂತ ಹೇಳ್ತೀರಿ. ನನ್ನ ಪ್ರಕಾರ ಒಂದು ತಾಲೂಕದಾಗಿರಲಿ ಮತ್ತು ಗ್ರಾಮದಾಗಿರಲಿ, ಬೇರೆ ಕಡೆ ಇರಲಿ, ಜಿಲ್ಲೆದಾಗಿರಲಿ, ಎಲ್ಲಿ ಪೊಲೀಸ್ ಸ್ಟೇಷನ್ಗಳು ಇರ್ತಾವಲ್ಲ, ಎಂಟ್ರೆನ್ಸ್ ಸೇಡಮ್ ಪೊಲೀಸ್ ಸ್ಟೇಷನ್ ಅಂತ ಏನು ಬೋರ್ಡ್ ಹಾಕಿರ್ತಾರಲ್ಲ, ರೈಟಿಗೆ ಲೆಫ್ಟಿಗೆ CC ಕ್ಯಾಮ್ರಾ ಇರಬೇಕು. CC ಕ್ಯಾಮ್ರಾ ಇರಬೇಕು. ಒಬ್ಬರು ಪೊಲೀಸ್ ಸ್ಟೇಷನ್ ಒಳಗೆ ಯಾವುದೇ ಒಂದು ವ್ಯಕ್ತಿಗಳು ಜಗಳನೆ ಆಡಿರಲಿ, ಇಲ್ಲ ಯಾರಾದರೂ ಅವ್ರಿಗೆ ಹೊಡೆದಿರಲಿ, ಏನಾದರೂ ಒಂದು ಕಂಪ್ಲೇಂಟ್ ಕೊಡ್ಲಕ್ಕೆ ಬಂದಾರಪ್ಪ ಅಂತಂದ್ರೆ ಅವ್ರು ಏನು ಟೈಮಿಗೆ ಪೊಲೀಸ್ ಸ್ಟೇಷನ್ದಾಗ ಹೊಂಟಾರ, ಅವ್ರು ಎದ್ರ ಸಲಕ್ಕೆ ಹೊಂಟಾರ, ಅವ್ರ ಸ್ಥಿತಿ ಏನದ, ಅವ್ರು ಏನು ಟೈಮಿಗೆ ಬಂದರು, ಏನು ಕಂಪ್ಲೇಂಟ್ ಕೊಡ್ಲಕ್ಕೆ ಬಂದರು ಅಂತ CC ಕ್ಯಾಮ್ರಾದಾಗ ರೆಕಾರ್ಡ್ ಆಗಬೇಕು. ರೆಕಾರ್ಡ್ ಆಗಿ ಒಬ್ಬ ಸಾಮಾನ್ಯ ಮನುಷ್ಯ, ಸಾಲಿ ಕಲಿಲಾರ್ದ ಹೆಣ್ಮಗಳಾಗಿರಲಿ, ಸಾಲಿ ಕಲ್ತಂತಹ ಗಣಸ ಮಗ ಆಗಿರಲಿ, ವಿದ್ಯಾ ಬುದ್ಧಿ ತಿಳಿದವರಾಗಿರಲಿ, ತಿಳಿಲಾರ್ದವ್ರಿರಲಿ, ಪೊಲೀಸ್ ಸ್ಟೇಷನ್ದಾಗ ಎಂಟ್ರಿ ಕೊಟ್ರಪ್ಪ ಅಂತಂದ್ರೆ ಇವ್ರು ಈ ಟೈಮಿಗೆ ಬಂದ್ರೆ CC ಕ್ಯಾಮ್ರಾದಾಗ ಹೋಗ್ಬೇಕು. ಅಲ್ಲಿ ಹೋಗಿ ಸರ್ ಅವ್ರಿಗೆ ಯಾವ ಥರ, ಅವ್ರು ಇವ್ರಿಗೆ ಯಾವ ಥರ ಮಾತಾಡ್ತಾರ ಅಂತ ರೆಕಾರ್ಡ್ ಆಗಬೇಕು. ಇದು ಪಾರದರ್ಶಕ. ಪೊಲೀಸ್ ಸ್ಟೇಷನ್ ಅದು ನಮ್ಮ ಸಲಕ್ಕಾಗಿ ಪೊಲೀಸ್ ಸ್ಟೇಷನ್ ಇರ್ತದ. ಇಡೀ ಪೊಲೀಸರಿಗೆ ನಾವು ಕಟ್ಟ ಟ್ಯಾಕ್ಸ್ಲಿಂತ ಅವ್ರಿಗೆ ಸಂಬಳ ಹೋಗ್ತದ. ಪ್ರತಿಯೊಬ್ಬರಿಗೆ ಏನು ಅಧಿಕಾರಿಗಳು ನೀವೆಲ್ಲ ಇದ್ದೀರಲ್ಲ, ಒಂದು ತಾಲೂಕದಾಗೆ ಆಗಲಿ, ಜಿಲ್ಲೆದೇ ಆಗಲಿ, ರಾಜ್ಯದಾಗೆ ಆಗಲಿ, ಒಂದು MP ಆಗಲಿ, MLA ಆಗಲಿ, DC ಆಗಲಿ, AC ಆಗಲಿ, ಜಡ್ಜ್ ಆಗಲಿ, ಪೊಲೀಸ್ ಆಗಲಿ, ಒಂದು ಕಾನಿಸ್ಟೇಬಲ್, ಏನೆಲ್ಲ ನೀವು ಸರ್ಕಾರ, ಡಾಕ್ಟರ್ ಆಗಲಿ, ಏನು ಮಾಡಿಸ್ಕೋ ಸಲಕ್ಕಾಗಿ ನೀವು ಒಳ್ಳೆ ರೀತಿಲಿಂತ ನಮ್ಮೆಲ್ಲ ಕೆಲಸ ಮಾಡಬೇಕು. ಅಕಸ್ಮಾತ್ ನಾವು ತಪ್ಪು ಮಾಡಿದ್ರಪ್ಪ ಅಂದ್ರೆ ಕಾನೂನು ಪ್ರಕಾರ ನೀವು ಹಿಡಿದು ಏನು ಶಿಕ್ಷೆ ಅದಂತ ನನಗೆ ಶಿಕ್ಷೆ ಒಳಪಡಿಸ್ಬೇಕು, ಇಲ್ಲ ಕೋರ್ಟಿಗೆ ಕಳಿಸ್ಬೇಕು. ನೀವು ಹೊಡೆಯುವಂಥ ಹಕ್ಕು ಯಾರಿಗೂ ಕೊಟ್ಟಿಲ್ಲ, ಅದು ಇಲ್ಲವೇ ಇಲ್ಲ. ನಾವು ಎಲ್ಲಿ
ತೊಂದರೆ ಆಗ್ತದ, ಎಲ್ಲಿ ಅನ್ಯಾಯ ನಡೀತದ, ಎಲ್ಲಿ ನೀವು ಅನ್ಯಾಯ ಮಾಡ್ಲತ್ತೀರಿ ಅಲ್ಲಿ ಪ್ರತಿಯೊಬ್ಬ ಪ್ರಜೆ ಪ್ರಶ್ನೆನೂ ಮಾಡ್ಬೋದು, ನಿಮ್ಮ ವಿಡಿಯೋನೂ ಮಾಡ್ಬೋದು. ನೀವು ವಿಡಿಯೋ ಮಾಡಬಾರ್ದು. ಸರ್ಕಾರಿ ಇಲಾಖೆದಾಗೂ ಸರ್ಕಾರಿ ಕಚೇರಿದಾಗೂ ಪೊಲೀಸ್ ಸ್ಟೇಷನ್ದಾಗೂ ವಿಡಿಯೋ ಮಾಡಬಾರ್ದಂತ ಎಲ್ಲೂ ಇಲ್ಲ. ನಾವೆಲ್ಲ ಕಡೆ ಪ್ರಶ್ನೆ ಮಾಡ್ಬೋದು. ತಪ್ಪು ನಾನು ಮಾಡಿದ್ರು ತಪ್ಪೇ, ನೀವು ಮಾಡಿದ್ರು ಕೂಡ ತಪ್ಪೇ. ಒಬ್ಬ ಸಾಮಾನ್ಯ ಪತ್ರಕರ್ತರಿಗೆ ನೀವು ಈ ಥರ ಮಾಡಿ ಹೊಡೆದು ಅವನಿಗೆ ಮನಸ್ಸು ಬಂದಂಗೆ ನೀವು ಬೈತೀರಿ ಅಂತಂದ್ರು ಇದರ ನಿಮ್ಮೆಲ್ಲರಿಗೂ ನಾವು ಸಂಬಳ ಕೊಟ್ಟು ಕೆಲ್ಸಕ್ಕೆ ಇಟ್ಕೊಂಡೀವಿ ರೀ. ನಿಮ್ಮೆಲ್ಲರಿಗೂ ನಾವು ಕೆಲ್ಸಕ್ಕೆ ಇಟ್ಕೊಂಡೀವಿ. ನಾವು ಕೊಡ್ತೀವಿ. ನಾವು ನಿಮ್ಮ ಯಜಮಾನ್ರು. ನೀವು ನಮಗೆ ಈ ಥರ ಅಂಜಿಸ್ತೀರಿ ಅಂದ್ರೆ ಅರ್ಥ ಏನಿದ್ರದ್ದು? ಯಾವುದೇ ಒಂದು ಆಫೀಸ್ನಾಗಲಿ ಯಾವುದೇ ಪೊಲೀಸ್ ಸ್ಟೇಷನ್ದಾಗಲಿ ಎಲ್ಲೇ ಆಗಲಿ ಒಂದು ತಪ್ಪು ಕಂಡು ಬಂತು, ಇವ್ರು ಏನಾದರೂ ಮಾಡ್ಲತ್ತಾರ ಅಂದ್ರೆ ನಾವು ಡೈರೆಕ್ಟ್ ನಮ್ಮ ಮೊಬೈಲ್ ತೆಗೆದು ನಾನು ಈ ಟೈಮಿನಾಗೂ ಇಲ್ಲಿ, ಅದು ಹಕ್ಕದ, ಪ್ರಜಾಪ್ರಭುತ್ವದ ಹಕ್ಕದ. ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ಬೋದು. ನಾವೇನು ಮಾಡ್ತೀವಿ? ಎದುರುಕೊಳ್ತೀವಿ. ಅವ್ರು ಏನಾನ ಮಾಡ್ತಾರ, ಏನಾನ ಬಿಡ್ತಾರ ಅಂತ. ಯಾರು ಏನು ಮಾಡಿರಿ ಏನೂ ಆಗಲ್ಲ. ನಾವು ಹುಟ್ಟಿದ್ದೂ ಸತ್ತೇನೆ ಅದ. ನಮ್ಮ ಟೈಮ್ ಬಂದಾಗ ನಾವು ಸತ್ತೂ ಹೋಗ್ತೀವಿ. ಯಾರೋ ಏನೋ ಮಾಡ್ತಾರ, ಏನೋ ಹಾಕ್ತದ, ಯಾರೋ ಏನೋ ಮಾಡ್ತಾರ, ಏನೋ ಬಿಡ್ತಾರ ಅಂತ ನಮಗೆ ಸ್ವಾತಂತ್ರ್ಯನೂ ಸಿಗ್ತಿರಲಿಲ್ಲ. ಎಷ್ಟೋ ಜನ ನಮ್ಮ ಭಾರತ ದೇಶಕ್ಕಾಗಿ ಯಾರು ಜೀವನೂ ಕೊಡ್ತಿರ್ಲಿಲ್ಲ. ನಾವು ಜೀವ ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ, ವ್ಯವಸ್ಥೆಯ ಬಗ್ಗೆ ನಾವು ಪ್ರಶ್ನೆ ಮಾಡಬೇಕು, ದನಿ ಎತ್ತಬೇಕು. ಈಗ ಏನು ಅರಣ್ಯ ಇಲಾಖೆದವರು ಬೀದರ್ ಡಿಸ್ಟಿಕ್ನಾಗ ಒಬ್ಬ ಪತ್ರಕರ್ತನ ಮೇಲೆ ನೀವು ಹಲ್ಲೆ ಮಾಡಿ ಅವ್ರಿಗೆ ಹೊಡೆದು ಕೇಸಿ ನಿಮ್ಮ ಜೀವಿನ ಕರ್ಕೊಂಡು ಹೋಗಿರಲ್ಲ, ಅದು 100% ತಪ್ಪದ. ಹೊಡೆಯುವ ಹಕ್ಕು ನಿಮ್ಗೆ ಯಾರಿಗೂ ಕೊಟ್ಟಿಲ್ಲ. ಅವ್ರು ವಿಡಿಯೋ ಮಾಡ್ಲತ್ತಾರ, ಅವ್ರಿಗೆ ಹಿಡೀರಿ, ಅವ್ರು ಏನು ಮಾಡ್ಲತ್ತಾರ ಏನಿಲ್ಲ ಕೇಳ್ರಿ, ಅವ್ರಿಗೆ ಪೊಲೀಸ್ ಸ್ಟೇಷನ್ ಕರ್ಕೋಗ್ರಿ, ಶಿಕ್ಷೆ ಆಯ್ತಪ್ಪ ಅಂತ ಶಿಕ್ಷೆ ಕೊಡ್ರಿ. ಅವ್ರು ಏನು ತಪ್ಪು ಮಾಡ್ಲತ್ತಿಲ್ಲಲ್ಲ. ಅವ್ರು ಏನು ತಪ್ಪು ಮಾಡ್ಲತ್ತಿಲ್ಲ. ಅವ್ರು ತಪ್ಪು ಮಾಡಿದ್ರಪ್ಪ ಅಂದ್ರೆ ತಪ್ಪೇ. ಅವ್ರು ತಪ್ಪು ಮಾಡಿದ್ರು ತಪ್ಪೇ, ನೀವು ತಪ್ಪು ಮಾಡಿದ್ರು ತಪ್ಪೇ. ತಪ್ಪು ಯಾರು ಮಾಡ್ತಾರಂದ್ರೆ ಅವ್ರಿಗೆ ಶಿಕ್ಷೆ ಅಂತೂ ಆಗಲೇಬೇಕು. ನೀವು ಪೊಲೀಸರೇ ಈ ಥರ ಮಾಡಿದ್ರಪ್ಪ ಅಂದರು ಇನ್ನು ಬೇರೆದವ್ರು ಯಾವ ರೀತಿ ಮಾಡಬೇಕು? ನೀವು ನೌಕರಿ ಮಾಡ್ಲತ್ತೀರಿ, ಡ್ರೆಸ್ ಮ್ಯಾಗಿದ್ದೀರಿ. ಒಬ್ಬ ಸಾಮಾನ್ಯ ಒಬ್ಬ ಪತ್ರಕರ್ತ ಈ ಥರ ನೀವೆಲ್ಲರೂ ಕಲ್ತು ಹೊಡೆದು ಕೇಸಿ ನೀವು ಮನಸ್ಸಿಗೆ ಬಂದಂಗೆ ಬೈತೀರಿ ಅಂತಂದ್ರು, ವಾಹ್, ಏನಪ್ಪ ನಿಮ್ಮ ಧೈರ್ಯ! ಭಾಳ ಮೆಚ್ಕೊಳ್ಬೇಕು ನಿಮ್ಮ ಧೈರ್ಯಕ್ಕೆ. ಮುಂದಿನ ದಿನಗಳನ್ಯಾಗ ಯಾರ್ಯಾರ ಆ ಪತ್ರಕರ್ತನ ಮೇಲೆ ಏನೇನು ಎಷ್ಟು ಹೊಡೆದಾರ, ಏನೇನು ಬೈದಾರ ಎಲ್ಲ ಅವ್ರಿಗೆ ಶಿಕ್ಷೆ ಕಂಪಲ್ಸರಿ ಆಗಬೇಕು. ಅವ್ರಿಗೆ ಶಿಕ್ಷೆ ಆದಾಗ ಪ್ರತಿಯೊಬ್ಬರಿಗೂ ಬುದ್ಧಿ ಬರ್ತದೆ, ಇನ್ನೊಬ್ರಿಗೆ ನಾವು ಹೊಡಿಬಾರ್ದಪ್ಪ ಅಂತ. ತಪ್ಪು ಮಾಡಿದ್ರೆ ಅಂದ್ರೆ ಒಂದು ಕಾನೂನು ಅದ. ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆ ಕೊಡ್ರಿ. ನೀವು ರೋಡಿಗೆ ಮನ್ಸು ಬಂದಂಗೆ ಹೊಡೆದು ವಿಡಿಯೋ ಯಾಕೆ ಮಾಡ್ಲತ್ತಿದ್ದಿ, ವಿಡಿಯೋ ಮಾಡ್ಲಕ್ಕೆ ಪರ್ಮಿಷನ್ ಆದೇನು ಅಂತ ನೀವು ಕೇಳ್ತಿರಲ್ಲ. ಎಂಥ ವಿಚಿತ್ರಪ್ಪ ಇದು ನೀವು. ಆ ಪ್ರಜೆ ಯಾರ್ರಿ ಅವರು? ಪತ್ರಕರ್ತರವರು. ಪತ್ರಕರ್ತರನ್ನ ಬಿಡ್ರಿ, ಮೀಡಿಯಾದವ್ರನ್ನ ಬಿಡ್ರಿ, ಸಾಮಾನ್ಯ ಪ್ರಜೆ ಇದ್ದೀನಲ್ಲ ನಾ ಪ್ರಜೆನೂ ಪ್ರಶ್ನೆ ಮಾಡ್ಬೋದು. ಪ್ರತಿಯೊಬ್ಬರಿಗೂ ಪ್ರಶ್ನೆ ಮಾಡ್ಬೋದು. ಯಾಕಂದ್ರೆ ಅವರೆಲ್ಲರಿಗೂ ನಾವು ಕೆಲ್ಸಕ್ಕೆ ಇಟ್ಕೊಂಡಿದ್ದೀವಿ. ಅವ್ರ ಕೆಲ್ಸಕ್ಕೆ ಇಟ್ಕೊಂಡೀವಿ. ನಾವು ಕಟ್ಟ ಟ್ಯಾಕ್ಸಿನಾಗ ಅವ್ರಿಗೆ ಸಂಬಳ ಹೋಗ್ತದೆ. ಅವ್ರು ನಮ್ಮೆಲ್ಲರೂ ಕೆಲಸ ಮಾಡ್ಬೇಕು. ಪ್ರಜೆಗೆ ನನಗೊಂದು ಶಕ್ತಿ ಅದ ಕೇಳೋಂಥದ್ದು. ಕೇಳಿದರೆ ಅವರಿಗೆ ಹೊಡಿಲಕ್ಕೆ ಹೋಗ್ತೀರಿ. ಮುಂದಿನ ದಿನಗಳದಾಗ ದೊಡ್ಡ ಹೋರಾಟ ಆಗ್ತದೆ. ಇಡೀ ಬೀದರ್ ಡಿಸ್ಟಿಕ್ನಾಗ ಅವ್ರು ಎಷ್ಟು ಜನ ಪೊಲೀಸರು ಆ ಪತ್ರಕರ್ತನ ಮೇಲೆ ಏನು ಹಲ್ಲೆ ಮಾಡಿ ಕೇಸಿ ಹೊಡೆದಾರಲ್ಲ ಅವರೆಲ್ಲರಿಗೂ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು. ಇನ್ನೊಂದು ಸರಿ ಯಾರು ಈ ಥರ ಮಾಡ್ತಾರಲ್ಲ, ಬೀದರ್ ಡಿಸ್ಟಿಕ್ನಾಗ ಈ ಥರ ಆಗ್ಯದಪ್ಪ, ಈ ಥರ ಮಾಡಿದ್ರೆ ಈ ಥರ ಆಗ್ತದಂತ ಅವ್ರಿಗೆ ಭಯ ಆಗಬೇಕು. ಕಾನೂನು ಯಾರಪ್ಪನ ಸೊತ್ತಲ್ಲ. ಕಾನೂನು ನನಗೂ ಒಂದೇ, ನಿಮ್ಮೆಲ್ಲರಿಗೂ ಒಂದೇ ಕಾನೂನು. ಕಾನೂನು ನೀವು ಮೀರಬಾರ್ದು, ಕಾನೂನು ನಾನೂ ಮೀರಬಾರ್ದು. ನಿಮ್ಮ ಮನ್ಸು ಬಂದಂಗೆ ಆಟ ಆಡಿದ್ರೆ ನಡೆಯಲ್ಲ ಸ್ವಾಮಿ. ನೀವು ಮನ್ಸು ಬಂದಂಗೆ ಆಟ ಆಡಿದ್ರೆ ನಡೆಯಲ್ಲ. ಅಂದ್ರೆ ನೀವೇನೋ ತಪ್ಪು ಮಾಡಿದ್ರೆ ನಾವೆಲ್ಲ ನೋಡ್ಕೊಂಡು ಕಣ್ಣುಗಳು ಮುಚ್ಕೊಂಡು ಕೇಸಿ ಸುಮ್ಮನೆ ಕೂಡ್ಬೇಕಾ? ಸುಮ್ಮನೆ ಯಾಕೆ ಕೊಡ್ಬೇಕು ನಾವು? ಸುಮ್ಮನೆ ಯಾಕೆ ಕೊಡ್ಬೇಕ್ರಿ? ನಾವೂ ಪ್ರಶ್ನೆ ಮಾಡ್ತೀವಿ. ಸುಮ್ಮನೆ ಯಾಕೆ ಕೊಡ್ಬೇಕು ನಾವು? ತಪ್ಪು ಮಾಡಿದನಲ್ಲ, ನಮಗೂ ಶಿಕ್ಷೆ ಹಾಕ್ರಿ ನೀವು. ಪಾಪ ಅಂತ ಪತ್ರಕರ್ತಗೂ ಅಷ್ಟು ರೋಡಿನಾಗೂ ನೀವು ಇಷ್ಟು ಜನ ಕಲ್ತು ಹೊಡಿತೀರಲ್ಲ, ನಿಮ್ಗೆ ಏನು ಅನ್ಬೇಕು ನೋಡ್ರಿ. ಅವ್ರ ಮ್ಯಾಗ ಅಲ್ಲೇ ಮಾಡಿರಲ್ಲ ಪತ್ರಕರ್ತನ ಮೇಲೂ ಅವ್ರು ಅಷ್ಟು ಮಂದಿ ಪೊಲೀಸರಿಗೆ ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆ ಆಗಬೇಕು. ಅವಾಗ ಅವ್ರಿಗೆ ಗೊತ್ತಾಗ್ತದೆ. ಮನಸ್ಸು ಬಂದಂಗೆ ಬೈದಾರ ಅವ್ರಿಗೆ. ಬೈಯೋದೂ ಅಲ್ಲ, ಬೈಯೋದಂಥ ಹಕ್ಕು ನಿಮ್ಗೆ ಯಾರೂ ಕೊಟ್ಟಿಲ್ಲ. ನಾವು ನಿಮಗೂ ಬೈಯಂಗಿಲ್ಲ, ನೀವು ನಮಗೂ ಬೈಯಂಗಿಲ್ಲ. ಕಾನೂನು ಪ್ರಕಾರ ಏನು ಶಿಕ್ಷೆ ಅದ ಆ ಶಿಕ್ಷೆ ನೀವು ಕೊಡಿಸ್ಬೋದು, ಅದು ಬೇರೆ ವಿಷಯ. ಪರ್ಮಿಷನ್ ತೊಗೊಂಡಿದ್ದೇನು, ಯಾಕೆ ವಿಡಿಯೋ ಮಾಡ್ಲತ್ತಿದಿ? ಹೌದ್ರಿ, ವಿಡಿಯೋ ಮಾಡ್ಲತ್ತಾನ. ನೀವೇನು ಕಳ್ತನ ಮಾಡ್ಲತ್ತೀರಿ, ದರೋಡೆ ಮಾಡ್ಲತ್ತೀರಿ? ಯಾಕೆ ಅನ್ಸುತ್ತೀರಿ ನೀವು?
ನಿಮ್ಮ ಕೆಲಸ ನೀವು ಮಾಡ್ರಿ. ಅದು ವಿಡಿಯೋನ ಮಾಡಲಿ ಏನಾದರೂ ಮಾಡಲಿ, ನೀವು ಕರೆಕ್ಟ್ ಆಗಿದ್ದೀರಪ್ಪ ಅಂತಂದ್ರೆ ಮುಗಿದೋಯ್ತು. ನೀವ್ಯಾಕೆ ಹಂಜಬೇಕು? ನೀವು ಹಂಜಬೇಡ್ರಿ. ನೀವು ನಿಮ್ಮ ಕೆಲಸ ನೀವು ಮಾಡ್ರಿ. ನೋಡ್ರಿ, ಮತ್ತೊಂದು ಸಾರಿ ಹೇಳ್ತೀನಿ, ಪ್ರತಿಯೊಬ್ಬ ಪ್ರಜೆಯು ಎಲ್ಲೇ ಆಗಲಿ ನಿಂತು ವಿಡಿಯೋ ಮಾಡಿ ಪ್ರಶ್ನೆ ಮಾಡುವ ಹಕ್ಕು ನಮ್ಮ ಸಂವಿಧಾನದಾಗ ಕೊಟ್ಟಾರ. ಮತ್ತು ಪೊಲೀಸ್ ಸ್ಟೇಷನ್ದಾಗ ವಿಡಿಯೋ ಮಾಡಬಾರ್ದು, ಸರ್ಕಾರ ದವಾಖಾನಿದಾಗ ವಿಡಿಯೋ ಮಾಡಬಾರ್ದು, ತಹಸೀಲ್ ಆಫೀಸ್ನಾಗ ಮಾಡಬಾರ್ದು, ಅಂಗನವಾಡಿದಾಗ ಮಾಡಬಾರ್ದು, ಮತ್ತು AC ಆಫೀಸ್ನಾಗ ಮಾಡಬಾರ್ದು ಅಂತ ಯಾವುದು ರೂಲ್ಸ್ ಇಲ್ಲ. ಕಾನೂನು ಪ್ರಕಾರ ನಾವು ಪ್ರಶ್ನೆ ಪ್ರತಿಯೊಬ್ಬ ಪ್ರಜೆಯು ಮಾಡಬೇಕು. ಮತ್ತು ಬೀದರ್ ಡಿಸ್ಟಿಕ್ನಾಗ ಏನು ಅರಣ್ಯ ಇಲಾಖೆ ಪೊಲೀಸರಲ್ಲ, ಅವ್ರಿಗೆ ಕಂಪಲ್ಸರಿ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು, ಅವ್ರಿಗೆ ಭಯ ಹುಟ್ಟಬೇಕು. ಇನ್ನೂ ಒಂದ್ಸರಿ ಈ ರೀತಿ ಯಾರಿಗೂ ಮಾಡಬಾರ್ದು ಅಂತ ನನ್ನ ಅನಿಸಿಕೆ ಇದೆ. ಮುಂದಿನ ದಿನಗಳ ಏನಾಗ್ತದಂತ ನಾವು ನೀವು ಎಲ್ಲರೂ ಕಾದು ನೋಡೋಣ.